ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಲಿವರ್ ನಮ್ಮ ದೇಹದ ಬಹುಮುಖ್ಯವಾದ ಅಂಗ. ಲಿವರ್ ಆಹಾರವನ್ನ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ, ತ್ಯಾಜ್ಯ ಉತ್ಪನ್ನಗಳನ್ನ ತೆಗೆದುಹಾಕುತ್ತೆ, ಪಿತ್ತರಸವನ್ನ ಉತ್ಪಾದಿಸುತ್ತೆ, ರಕ್ತದಿಂದ ವಿಷವನ್ನ ಫಿಲ್ಟರ್ ಮಾಡುತ್ತೆ ಮತ್ತು ಹೆಚ್ಚುವರಿ ಗ್ಲೂಕೋಸ್ ಅನ್ನ ಸಂಗ್ರಹಿಸೋದು ಸೇರಿದಂತೆ ವಿವಿಧ ಚಯಾಪಚಯ ಪ್ರಕ್ರಿಯೆಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಲಿವರ್ ಫೇಲ್ಯೂರ್ನ ಲಕ್ಷಣಗಳು ತಕ್ಷಣಕ್ಕೆ ಗೋಚರವಾಗೋದಿಲ್ಲ, ಆದರೆ ಮಿತಿಮೀರಿದ ಮೇಲೆ ಇದರ ಸಮಸ್ಯೆ ಗೋಚರವಾಗುತ್ತೆ. ಅಂದಹಾಗೆ ಲಿವರ್ ಫೇಲ್ಯೂರ್ಗೆ ಕಾರಣವೇನು, ಲಿವರ್ ಟ್ರಾನ್ಸ್ಪ್ಲಾಂಟ್ನ ಅಗತ್ಯ ಯಾರಿಗಿರುತ್ತೆ, ಲಿವರ್ನ ಕಾಳಜಿ ಹೇಗಿರಬೇಕು ಎಂಬುದನ್ನ ತಿಳಿಯೋದು ಬಹಳ ಮುಖ್ಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಿವರ್ಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಕಾವೇರಿ ಹಾಸ್ಪಿಟಲ್ನ ವೈದ್ಯರಾದ ಡಾಕ್ಟರ್ ರಾಘವೇಂದ್ರ ಎನ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ತಾವೇ ಗಮನಿಸಿರಬಹುದು, ಅಲ್ಲದೆ ನಾವು ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಮನಿಸ್ತಾ ಇದ್ದೀವಿ, ಲಿವರ್ಗೆ ಸಂಬಂಧಪಟ್ಟಂಗೆ ಕಾಯಿಲೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಒಂದು ಅವರ ಬ್ಯಾಡ್ ಹ್ಯಾಬಿಟ್ಸ್ ಇಂದಾಗಿ ಕಾಣಿಸ್ಕೊಂಡಿರಬಹುದು, ಆದರೆ ಇನ್ನು ಕೆಲವರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅಂತಂದ್ರೂ ಕೂಡ ಲಿವರ್ನ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಿದೆ. ಯಾಕಾಗಿ? ಲಿವರ್ನ ಸಮಸ್ಯೆ ಒಂದು ಲೈಫ್ ಸ್ಟೈಲ್ ರಿಲೇಟೆಡ್ ಚೇಂಜಸ್ ಅಂತ ಇರ್ಬೋದು. ಲೈಫ್ ಸ್ಟೈಲ್ ರಿಲೇಟೆಡ್ ಅಂದರೆ ಆಲ್ಕೋಹಾಲ್ ಜಾಸ್ತಿ ತಗೊಳ್ಳೋದು, ಅಥವಾ ಈ ಸ್ಟ್ರೆಸ್ಸಿಂದ ಶುಗರ್ ಬರೋದು, ಅಥವಾ BP ಬರೋದು, ಅದಕ್ಕೆ ಟ್ರೀಟ್ಮೆಂಟ್ ಸರಿಗೆ ತೊಗೊಳ್ಳದೇ ಇರೋದು, ಅಥವಾ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರ್ಬೋದು. ಸೊ ಇದೆಲ್ಲತ್ರ ಜೊತೆಗೆ ಒಬಿಸಿಟಿ ಇನ್ನೊಂದು ಮೇಜರ್ ಪ್ರಾಬ್ಲಮ್ಮು. ಸೊ ಹೀಗಾಗಿ ಇದರ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಇರ್ಬೋದು ಅಥವಾ ನಾನ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಇರ್ಬೋದು. ಇದರಿಂದ ಅದರದ್ದು ಸಂಖ್ಯೆ ಜಾಸ್ತಿ ಆಗ್ತಿದೆ. ಒಳ್ಳೆ ಇದೇನು ಅಂತಂದರೆ ಹೆಪ್ಟೈಟಿಸ್ ಅಂತ ಹೇಳ್ತೇವೆ, ಹೆಪ್ಟೈಟಿಸ್ B ಅಥವಾ C, ಅದ್ರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗಿದೆ. ಹೆಪ್ಟೈಟಿಸ್ Cಗೆ ಒಳ್ಳೆ ಟ್ರೀಟ್ಮೆಂಟ್ ಬಂದಿದೆ, ಹೆಪ್ಟೈಟಿಸ್ Bಗೆ ಒಳ್ಳೆ ವ್ಯಾಕ್ಸಿನ್ ಇದೆ. ಸೊ ಹಾಗಾಗಿ ಅದರಿಂದ ಲಿವರ್ ಫೇಲ್ಯೂರ್ ಆಗೋ ಚಾನ್ಸ್ ಅಥವಾ ಸಂಖ್ಯೆ ಕಡಿಮೆ ಆಗ್ತಿದೆ. ಆದರೆ ಸೇಮ್ ಟೈಮ್ ಬೇರೆದ್ರಿಂದ ಅದರದ ಸಂಖ್ಯೆ ಜಾಸ್ತಿ ಆಗ್ತಿದೆ. ಓಕೆ ಡಾಕ್ಟರ್, ಇದ್ರ ಜೊತೆಗೆ ಯಾವ ವಯೋಮಾನದವರಲ್ಲಿ ಹೆಚ್ಚಾಗಿ ಲಿವರ್ನ ಸಮಸ್ಯೆ ಕಂಡು ಬರ್ತಾ ಇದೆ? ಅಂದರೆ ಯುವಕರಲ್ಲೂ ಕೂಡ ಈ ಸಮಸ್ಯೆ ಕಂಡು ಬರ್ತಾ ಇದೆಯಾ ಹೇಗೆ? ಜೊತೆಗೆ ಮಕ್ಕಳಲ್ಲಿ ಏನಾದರೂ ಇಂತಹ ಸಮಸ್ಯೆ ಕಾಣಿಸ್ಕೊಳ್ತಿದ್ಯಾ ಹೇಗೆ? ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಸ್ಪೆಸಿಫಿಕ್ ರೀಸನ್ಸ್ ಇರುತ್ತೆ. ಅದು ಮುಂಚೆಯಿಂದನೂ ಏನಿದೆಯೋ ಅದೇ ಇದೆ. ಬಿಲಿಯರಿ ಅಟ್ರೆಸಿಯಾ ಅಂತ ಹೇಳ್ತೇವೆ. ಸೊ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅದು ಮುಂಚೆಯಿಂದ ಹೇಗಿದೆಯೋ ಹಾಗೆ ಇದೆ. ಅದು ಈ ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನು ಬರೋದು ಯಂಗ್ ಏಜ್ ಅಥವಾ ಮಿಡ್ಲ್ ಏಜ್ ಅಂತ ಹೇಳ್ತೇವೆ, ಅವರಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಯಾಕೆಂದರೆ ಲಿವರ್ ಹಾಳಾಗಕ್ಕೆ ಅಟ್ಲೀಸ್ಟ್ ಅಂದರೆ ಈ ಕಾರಣಗಳಿಂದ ಒಂದು 10 ವರ್ಷ ಬೇಕಾಗುತ್ತೆ. ಸೊ ಹಾಗಾಗಿ ಒಂದು 40ರಿಂದ 50 ವರ್ಷ ಅವರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಿದೆ. ಓಕೆ ಡಾಕ್ಟರ್, ಇನ್ನು ತಾವು ಹೇಳಿದ್ರಿ ಲಿವರ್ ಫೇಲ್ಯೂರ್ಗೆ ಕಾರಣ ಏನಾಗಿರುತ್ತೆ ಅಂತ. ತಕ್ಷಣಕ್ಕೆ ಅವರಿಗೆ ಲಕ್ಷಣಗಳು ಯಾವ ರೀತಿಯಾಗಿ ಗೋಚರಿಸುತ್ತೆ? ಲಿವರ್ ತುಂಬ ಒಳ್ಳೆ ಆರ್ಗನ್. ಅಂದರೆ ಏನಾಗುತ್ತೆ, ಅದನ್ನೇ ರಿಪೇರಿ ಮಾಡ್ಕೊಳ್ಳುತ್ತೆ. ಬಾಡಿಯಲ್ಲಿ ಬೇರೆ ಇನ್ಯಾವುದೇ ಸಾಲಿಡ್ ಆರ್ಗನ್ಗೆ ಈ ಒಂದು ಬೆನಿಫಿಟ್ ಇಲ್ಲ. ಅಂದರೆ ಸ್ಕಿನ್ ಅದಾಗೆ ರೀಜನ್ರೇಟ್ ಆಗುತ್ತೆ, ಆದರೆ ಅದು ಸಾಲಿಡ್ ಆರ್ಗನ್ಗೆ ಬರಲ್ಲ. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ಸಲ್ಲಿ ಅಂದರೆ ಕಿಡ್ನಿ ಆಗಿರ್ಬೋದು, ಬ್ರೈನ್ ಆಗಿರ್ಬೋದು, ಲಂಗ್ಸ್ ಆಗಿರ್ಬೋದು, ಸೊ ಇದು ಯಾವುದು ರೀಜನ್ರೇಟ್ ಆಗಲ್ಲ. ಆದರೆ ಲಿವರ್ ಏನಾಗುತ್ತೆ, ಅದು A2 ಮಾಡ್ಕೊಳ್ಳುತ್ತೆ, ಆದರೆ ಏಟ್ ಆದಮೇಲೆ ಅದಾಗೆ ರೀಜನ್ರೇಟು ಆಗುತ್ತೆ. ಸೊ ಹಾಗಾಗಿ ತುಂಬ ಹಾಳಾಗೋ ತನಕ ಅಂದರೆ ಇರ್ರಿವರ್ಸಿಬಲ್ ಡ್ಯಾಮೇಜ್ ಅಂತ ಹೇಳ್ತೇವೆ, ಅಲ್ಲಿ ತನಕ ಗೊತ್ತೇ ಆಗೋದಿಲ್ಲ ಜನಕ್ಕೆ. ಆದರೆ ಯಾವಾಗ ಡ್ಯಾಮೇಜ್ ಆಗುತ್ತೆ ಅವಾಗಲೂ ಬಿಗಿನಿಂಗಲ್ಲಿ ತುಂಬ ಮೈಲ್ಡ್ ಇರುತ್ತೆ, ನಾನ್ ಸ್ಪೆಸಿಫಿಕ್ ವೀಕ್ನೆಸ್ ಸ್ವಲ್ಪ ಇರೋದು, ಅಥವಾ ಕಾಲಲ್ಲಿ ಊತ ಬರೋದು, ಹೊಟ್ಟೆ ಊತ ಬರೋದು, ಊಟ ಸರಿ ಮಾಡೋಕ್ಕಾಗದೇ ಇರೋದು, ವೇಗಿರುತ್ತೆ. ಸ್ಪೆಸಿಫಿಕ್ ಲಿವರ್ದ ಫೇಲ್ಯೂರ್ ಸಿಂಪ್ಟಮ್ಸ್ ಬರುತ್ತೆ ಅಂತಂದರೆ ಜಾಂಡಿಸ್ ಇರಬೇಕು, ಅಥವಾ ಹೊಟ್ಟೆ ತುಂಬ ಊದ್ಕೊಳ್ಳುತ್ತೆ ಅಂದರೆ ನೀರಿಂದ ಊದ್ಕೊಳ್ಳುತ್ತೆ ಅಂತ ಹೇಳ್ತೇವೆ. ಕೆಲವರಿಗೆ ರಕ್ತವಾಂತಿ ಆಗೋದು, ಅಥವಾ ಕೆಲವರು ಕೋಮಾಗೆ ಹೊರಟೋಗೋದು. ಸೊ ಇದು ಸ್ಪೆಸಿಫಿಕ್ ಲಿವರ್ ತೊಂದರೆಯಿಂದನೇ ಆಗೋ ಇದು. ಸೊ ಅದು ಹಾಗಾಗಿ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆದರೆ ತುಂಬ ರೇರಾಗಿ ಕ್ಯೂರ್ ಮಾಡ್ಬೋದು. ಕ್ಯೂರ್ ಮಾಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ಕಂಟ್ರೋಲ್ ಎಲ್ಲರೂ ಇಟ್ಕೊ. ಓಕೆ ಡಾಕ್ಟರ್, ಇವಾಗ ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ ಲಿವರ್ಗೆ ಸಂಬಂಧಪಟ್ಟಂಗೆ ಕಾಯಿಲೆ ಅಂತಂದರೆ ಸಾಮಾನ್ಯ ಜನರಿಗೆ ಗೊತ್ತಿರಲ್ಲ. ಆದರೆ ಒಂದು ಹೆಚ್ಚಾಗಿ ಕೇಳಿರ್ತೀವಿ ಏನು ಅಂತಂದರೆ ಲಿವರಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ ಅಂತ. ಇದು ಯಾವ ಕಾರಣಕ್ಕಾಗಿ? ಈಗ ನಾವು ಊಟ ಮಾಡಿದ್ದೆಲ್ಲ ಅಬ್ಸಾರ್ಬ್ ಆಗಿ ಪೋರ್ಟಲ್ ವೈನ್ ಅಂತ ಹೇಳ್ತೇವೆ, ಅದು ಲಿವರ್ಗೆ ಹೋಗಿ ಅಲ್ಲಿಂದ ಮತ್ತೆ ಹಾರ್ಟ್ಗೆ ಹೋಗಬೇಕು. ಬಾಡಿಯಲ್ಲೆಲ್ಲ ಅಷ್ಟೇ, ಅಂದರೆ ಹಾರ್ಟಿಂದ ಬೇರೆ ಟಿಶ್ಯೂಸ್ಗೆಲ್ಲ ಹೋಗುತ್ತೆ, ಮತ್ತೆ ವಾಪಸ್ ಹಾರ್ಟ್ಗೆ ಬರಬೇಕು.
ಲಿವರ್ ಹಾಳಾದಾಗ ಲಿವರ್ ಗಟ್ಟಿಯಾಗಿ ಹೋಗುತ್ತೆ, ಅಂದರೆ ಲಿವರ್ ಒಳಗೆ ಟ್ರಾಫಿಕ್ ಜಾಮ್ ಆಗುತ್ತೆ, ಲಿವರ್ ಒಳಗೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಬ್ಯಾಕ್ ಪ್ರೆಷರ್ ಅಂತ ಹೇಳ್ತೇವೆ, ಒಂದು ಅದು ಕಾರಣ. ಇನ್ನೊಂದು ಲಿವರ್ ಸರಿ ಕೆಲಸ ಮಾಡ್ತಿಲ್ಲ. ಲಿವರ್ದು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಅಂತಂದರೆ ಬಾಡಿಗೆ ಎಲ್ಲದಕ್ಕೂ ಪ್ರೋಟೀನ್ಸ್ ಏನೇನೇ ಬೇಕು ಲಿವರೇ ಪ್ರೊಡ್ಯೂಸ್ ಮಾಡೋದು. ಅಂಥದ್ರಲ್ಲಿ ಆಲ್ಬುಮಿನ್ ಅಂತ ಒಂದದು, ಅದು ನಮ್ಮ ರಕ್ತನಾಳಗಳಲ್ಲಿ ರಕ್ತನ ಹಿಡ್ಕೊಳ್ಳುತ್ತೆ. ಆದರೆ ಅದು ಕಡಿಮೆ ಆದಾಗ ಅದು ಹೊರಗೆ ಹೊರಟೋಗುತ್ತೆ, ಆಸ್ಮೋಸಿಸ್ ಅಂತ ಕೇಳಿರ್ಬೋದು. ಸೊ ಹಾಗಾಗಿ ಅದು ಹೊರಗಡೆ ಹೊರಟೋಗುತ್ತೆ. ಒಂದು, ಲಿವರ್ ಒಳಗೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಎರಡು, ಹಾಗಾಗಿ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳಿಕ್ಕೆ ಶುರುವಾಗುತ್ತೆ. ಆದರೆ ಫಾರ್ಚುನೇಟ್ಲಿ ಅದು ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಆಗೋದು. ಓಕೆ ಓಕೆ ಡಾಕ್ಟರ್, ಇನ್ನು ತಾವೇ ಆಗ ಲಕ್ಷಣಗಳ ಬಗ್ಗೆ ಹೇಳಿದ್ರಿ. ಇಂತಹ ಲಕ್ಷಣಗಳು ಗೋಚರಿಸಿದಾಗ ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಜೊತೆಗೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ? ಈ ಥರ ಲಕ್ಷಣಗಳು ಬಂದಾಗ ಯೂಶಲಿ ಇಲ್ಲ ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿ ಅಥವಾ ಸುಮಾರು ಕಡೆ ಲಿವರ್ ಡಾಕ್ಟ್ರೇ ಅಂದರೆ ಸೆಪರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಅಂಥ ಕಡೆ ಹೋಗಿ ತೋರಿಸಿದ್ರೆ ಯೂಶಲಿ ಇನಿಷಿಯಲಿ ಬೇಸಿಕ್ ಬ್ಲಡ್ ಟೆಸ್ಟ್, ಲಿವರ್ ಫಂಕ್ಷನ್ ಟೆಸ್ಟ್ ಇರ್ಬೋದು, ಅಥವಾ ಹೆಪಟೈಟಿಸ್ ಬಿ, ಸಿ ಇರ್ಬೋದು, ಲಿಪಿಡ್ ಪ್ರೊಫೈಲ್ ಇರ್ಬೋದು, ಥೈರಾಯ್ಡ್ ಪ್ರೊಫೈಲ್ ಇರ್ಬೋದು, ಬ್ಲಡ್ ಕೌಂಟ್ಸು ಇದನ್ನೆಲ್ಲ ಮಾಡಿ ನೋಡ್ತೇವೆ. ಅಂದರೆ ಲಿವರ್ ಡಿಸೀಸ್ ಸಿವಿರಿಟಿ ಬಗ್ಗೆ ಅಸೆಸ್ ಮಾಡಲಿಕ್ಕೆ, ಅಂದರೆ ಸಿವಿರಿಟಿ ಅಸೆಸ್ ಮಾಡಲಿಕ್ಕೆ ಬೇಕಾದಷ್ಟು ನಮ್ಮ ಹತ್ರ ಪ್ಯಾರಾಮೀಟರ್ಸ್ ಇದೆ. ಅಂದರೆ CTP ಸ್ಕೋರ್ ಅಂತ ಇದೆ, ಅಥವಾ ಮೆಲ್ಟ್ ಸೋಡಿಯಂ ಸ್ಕೋರ್ ಅಂತಿದೆ, ಅಲ್ಬಿ ಸ್ಕೋರ್ ಅಂತಿದೆ. ಇದೆಲ್ಲ ಗೂಗಲಲ್ಲೇ ಸಿಗುತ್ತೆ ನಮಗೆ. ಅದರಲ್ಲಿ ಸ್ಪೆಸಿಫಿಕ್ ವ್ಯಾಲ್ಯೂಸ್ ಕೇಳ್ತಾರೆ. ನಮ್ಮ ಬ್ಲಡ್ ಟೆಸ್ಟಲ್ಲಿ ಲ್ಯಾಬ್ ರಿಪೋರ್ಟ್ಸ್ ಏನು ಬಂದಿರುತ್ತೆ ಅದನ್ನು ಎಂಟ್ರ್ ಮಾಡಿದ್ರೆ ಸಿವಿಯರಿಟಿ ಆಫ್ ಲಿವರ್ ಡಿಸೀಸ್ ಬರುತ್ತೆ. ಅದರಲ್ಲಿ ಏನರ್ಥ ಅಂದರೆ ಇಷ್ಟು ಸಿವಿಯರ್ ಡಿಸೀಸ್ ಇದ್ದರೆ, ಅಂದರೆ ಮೆಲ್ಟ್ ಸ್ಕೋರ್ 30 ಬಂದರೆ ನಿಮ್ಮ ನೆಕ್ಸ್ಟ್ 3 ತಿಂಗಳಲ್ಲಿ ಪ್ರಾಣಾಪಾಯ ಎಷ್ಟು ಲಿವರ್ ತೊಂದರೆಯಿಂದ. ಸೊ ಸುಮಾರು 30% ಅಷ್ಟೇ ಇರುತ್ತೆ. ಸೊ ಆ ಥರ ಎಲ್ಲ ಆದಾಗ, ಅಂದರೆ ಮೆಲ್ಟ್ ಸ್ಕೋರ್ 13-14ಕ್ಕಿಂತ ಜಾಸ್ತಿ ಬಂದರೆ ಅವರು ಟ್ರಾನ್ಸ್ಪ್ಲಾಂಟಿಗೆ ಕ್ವಾಲಿಫೈ ಆಗೋಗ್ತಾರೆ. ಅಂದರೆ ಬೇರೆ ಇನ್ಯಾವುದು ಮೆಡಿಕಲ್ ಟ್ರೀಟ್ಮೆಂಟ್ ಕ್ಯೂರ್ ಮಾಡಲ್ಲ ಲಿವರ್ ಫೇಲ್ಯೂರ್ನ. ಏನು ಮಾಡ್ಬೋದು, ಕಂಟ್ರೋಲ್ ಇಡ್ಬೋದು. ಹೊಟ್ಟೆಯಲ್ಲಿ ನೀರು ತುಂಬ್ಕೊಳ್ತಾ ಮೂತ್ರ ಜಾಸ್ತಿ ಹೋಗ್ಲಿಕ್ಕೆ ನೀರು ಮಾತ್ರೆ ಕೊಡ್ತೇವೆ, ಅಥವಾ ಹೊಟ್ಟೆಯಲ್ಲಿ ನೀರು ತುಂಬ್ಕೊಂಡಿರೋದನ್ನು ತೆಗಿತೇವೆ. ಬ್ಲೀಡಿಂಗ್ ಆದರೆ ಎಂಡೋಸ್ಕೋಪಿ ಮಾಡಿ ಬ್ಯಾಂಡಿಂಗ್ ಅಂತ ಮಾಡ್ತೇವೆ. ಬ್ಲೀಡಿಂಗ್ ಇನ್ನೂ ಜಾಸ್ತಿ ಆಯಿತು ಅಥವಾ ಹೊಟ್ಟೆಯಲ್ಲಿ ಜಾಸ್ತಿ ನೀರು ತುಂಬ್ಕೊಳ್ತಿದೆ ಅಂದರೆ ಟಿಪ್ಸ್ ಅಂತ ಒಂದು ಪ್ರೊಸೀಜರ್ ಮಾಡ್ತೀವಿ. ಅಂದರೆ ಈ ಟ್ರಾಫಿಕ್ ಜಾಮನ್ನು ಬೈಪಾಸ್ ಮಾಡಲಿಕ್ಕೆ, ಲಿವರಿಂದ ಡೈರೆಕ್ಟಾಗಿ ಹಾರ್ಟಿಗೆ ಹೋಗಲಿಕ್ಕೆ ಒಂದು ಬೈಪಾಸ್ ಮಾಡಲಿಕ್ಕೆ ಚಾನೆಲ್ ಕ್ರಿಯೇಟ್ ಮಾಡ್ತೀವಿ. ಆದರೆ ಇದು ಯಾವುದು ಕ್ಯೂರ್ ಮಾಡೋದಿಲ್ಲ. ಲಿವರ್ ಹಾಳಾಗಿರೋದು ಹಾಗೇ ಇದೆ, ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಆದರೆ ನಾವು ಕ್ಯೂರ್ ಅಂತ ನೋಡಬೇಕು ಅಂದರೆ ಟ್ರಾನ್ಸ್ಪ್ಲಾಂಟ್ ಬಗ್ಗೆನೇ ಯೋಚನೆ ಮಾಡಬೇಕಾಗುತ್ತೆ. ಟ್ರಾನ್ಸ್ಪ್ಲಾಂಟ್ಗೆ ಕಂಡೀಷನ್ ಹೆಂಗಿರಬೇಕು ಡಾಕ್ಟರ್ ಅವ್ರದ್ದು? ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಅವ್ರಿಗೆ ಏನಾದರೂ ಹಾರ್ಟ್ಗೆ ಸಂಬಂಧಪಟ್ಟಂಗೆ ಏನಾದರೂ ಕಾಯಿಲೆ ಇದೆ, ಜೊತೆಗೆ ಶುಗರ್, BP ಅಂಥದ್ದೇನಾದರೂ ಇದ್ದರೆ ಅವರ ಕಂಡೀಷನ್ನ ಯಾವ ರೀತಿಯಾಗಿ ನೋಡಿದ ನಂತರದಲ್ಲಿ ಟ್ರಾನ್ಸ್ಪ್ಲಾಂಟ್ಗೆ ತಾವು ಸಜೆಸ್ಟ್ ಮಾಡ್ತೀರಾ? ಹೌದು, ಅಂದರೆ ಟ್ರಾನ್ಸ್ಪ್ಲಾಂಟ್ ಒಂದು ಮೇಜರ್ ಪ್ರೊಸೀಜರ್. ಅಂದರೆ ಸುಮಾರು 5-10% ರಿಸ್ಕ್ ಟು ಲೈಫೇ ಇರುತ್ತೆ ಟ್ರಾನ್ಸ್ಪ್ಲಾಂಟಿಂದ. ಸೊ ಈ ಹಾರ್ಟ್ ತೊಂದರೆ ಅಥವಾ ಲಂಗ್ಸ್ ತೊಂದರೆ ಬೇರೆ ಇನ್ಯಾವುದೇ ಕಾರಣದಿಂದ ಮೇಜರ್ ಸರ್ಜರಿ ಆಗೋದಿಲ್ಲ ಅಂದರೆ ಟ್ರಾನ್ಸ್ಪ್ಲಾಂಟ್ಗೆ ಅವರು ಕ್ವಾಲಿಫೈ ಆಗೋದಿಲ್ಲ. ಸೊ ಅಲ್ಲೇ ರಿಜೆಕ್ಟ್ ಆಗೋಗ್ತಾರೆ. ಸೊ ಆದರೆ ಯಾರಿಗೆ ಹಾರ್ಟ್ ಚೆನ್ನಾಗಿದೆ, ಲಂಗ್ ಫಂಕ್ಷನ್ಸ್ ಚೆನ್ನಾಗಿದೆ, ಮಿಕ್ಕಿದ್ದೆಲ್ಲ ಬಾಡಿ ಫಂಕ್ಷನ್ಸ್ ಚೆನ್ನಾಗಿದೆ, ಅಂಥವರಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡೋದು ಉತ್ತಮ. ಅವ್ರು ರಿಕವರ್ ಬೇಗ ಆಗ್ತಾರೆ. ಆದರೆ ಮೆಜಾರಿಟಿ ಪೇಷಂಟ್ಸ್ ಆ ಥರ ಇರುವುದಿಲ್ಲ. ಅಂದರೆ ಲಿವರ್ ಹಾಳಾಗ್ತಿದ್ದಂಗೆ ಅವ್ರ ಮಸಲ್ ಮಾಸ್ ಕಡಿಮೆ ಆಗುತ್ತೆ, ಹೊಟ್ಟೆ ಊದ್ಕೊಳ್ಳುತ್ತೆ, ಕೆಲವರಿಗೆ ಕಿಡ್ನಿ ಫಂಕ್ಷನ್ಸ್ ವರ್ಸನ್ ಆಗ್ತಾ ಹೋಗುತ್ತೆ ಲಿವರ್ ಫೇಲ್ಯೂರಿಂದ. ಸೊ ಹಾಗಾಗಿ ಕಷ್ಟ ಆಗುತ್ತೆ. ಆದರೆ ಇದನ್ನೆಲ್ಲದನ್ನು ಆಪ್ಟಿಮೈಸ್ ಮಾಡ್ತೇವೆ. ಅಂದರೆ ಕಿಡ್ನಿ ಫಂಕ್ಷನ್ಸ್ ಇಂಪ್ರೂವ್ ಮಾಡ್ಬೋದಾ, ಹಾರ್ಟ್ ಫಂಕ್ಷನ್ ಇಂಪ್ರೂವ್ ಮಾಡ್ಬೋದಾ, ಅದನ್ನೆಲ್ಲ ಇಂಪ್ರೂವ್ ಮಾಡಾದ್ಮೇಲೆ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಯೋಚನೆ ಮಾಡಬೇಕು. ಇನ್ ಕೇಸ್ ಡಾಕ್ಟರ್ ತಾವು ಸಜೆಸ್ಟ್ ಮಾಡಿದ್ರು ಕೂಡ ಟ್ರಾನ್ಸ್ಪ್ಲಾಂಟ್ಗೆ ಪೇಷಂಟ್ ಒಪ್ಪಿಲ್ಲ ಅಂತಂದರೆ ಅವರ ಕಂಡೀಷನ್ ಹೆಂಗಿರುತ್ತೆ? ಅವರು ನೆಕ್ಸ್ಟ್ ಅವರಿಗೆ ಏನಾದರೂ ಟ್ರೀಟ್ಮೆಂಟ್ ಇರುತ್ತಾ, ಟ್ಯಾಬ್ಲೆಟ್ ಕಂಟಿನ್ಯೂಸ್ ಆಗಿರುತ್ತಾ, ಹೇಗೆ? ಆ ಥರ ಸುಮಾರು ಜನ ಇರ್ತಾರೆ. ಅಂದರೆ ಮುಂಚೆನೇ ಹೇಳ್ದಂಗೆ ಕ್ಯೂರ್ ಮಾಡಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಅವ್ರು ಯೂಶಲಿ ಯಾವುದಾದ್ರು ಇನ್ಫೆಕ್ಷನ್ಗೋ ಅಥವಾ ಕೋಮಾಯಿಂದನೋ ಅಥವಾ ಕಿಡ್ನಿ ಫೇಲ್ಯೂರಿಂದನೋ, ಹಾಗಾಗಿ ಪ್ರಾಣಾಪಾಯ ತುಂಬ ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್, ಈಗ ಟ್ರಾನ್ಸ್ಪ್ಲಾಂಟ್ಗೆ ತಾವೇನಾದರೂ ಸಜೆಸ್ಟ್ ಮಾಡಿದ್ರೆ ಆ ಪ್ರೊಸೀಜರ್ ಎಷ್ಟು ಸಮಯದವರೆಗೆ ತಗೊಳುತ್ತೆ? ಯಾಕಂತಂದರೆ ಡೋನರ್ ಸಿಗಬೇಕು, ಜೊತೆಗೆ ಅದು ಮ್ಯಾಚ್ ಆಗಬೇಕು, ಅದರ ಪ್ರೊಸೀಜರ್ ಹೇಗಿರುತ್ತೆ? ಅಂದರೆ ಮ್ಯಾಚಿಂಗ್ ಜಾಸ್ತಿ ಪ್ರಾಬ್ಲಮ್ ಇಲ್ಲ ಲಿವರಲ್ಲಿ, ಅಂದರೆ ಕಿಡ್ನಿಯಲ್ಲಿ ತುಂಬ ಪ್ರಾಬ್ಲಮ್ ಇರುತ್ತೆ. ಓಕೆ, ಈಗ ಟ್ರಾನ್ಸ್ಪ್ಲಾಂಟ್ ಅಂತ ತೊಗೊಂಡ್ರೆ ಲಿವರಲ್ಲಿ 2 ಟೈಪ್ ಮೇಯ್ನು. ಒಂದು ಬ್ರೈನ್ ಡೆಡ್ ಡೊನೇಷನ್, ಆಕ್ಸಿಡೆಂಟ್ ಅಥವಾ ಸ್ಟ್ರೋಕ್ ವಿಕ್ಟಿಮ್ಸ್, ಯಾರು ಬ್ರೈನ್ ಸತ್ತೋಗಿರುತ್ತೆ ಅವರಿಂದ ಲಿವರ್ ತೊಗೋಬೋದು, ಅದು ಪೂರ್ತಿ ಲಿವರ್ ತೊಗೋತೀವಿ. ಅಥವಾ ಲಿವಿಂಗ್ ಡೋನರ್ ಬಂತು ಅಂತಂದರೆ, ಅಂದರೆ ಮನೆಯಲ್ಲೇ ಇರಬೇಕು, ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತಂದರೆ ಅಪ್ಪ ಅಮ್ಮ, ಅಣ್ಣ ತಂಗಿ,
ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ಅಥವಾ ಹೆಂಡತಿ, ಮಕ್ಕಳು, ಇವರಲ್ಲೇ ಕೊಡೋದಾದರೆ ಸೇಮ್ ಬ್ಲಡ್ ಗ್ರೂಪ್ ಅಥವಾ ಓ ಬ್ಲಡ್ ಗ್ರೂಪ್. ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ಗೆ ಏನು ಯೂಸ್ ಮಾಡ್ತೀವಿ ಅದೇ ಕ್ರೈಟೀರಿಯಾ ಯೂಸ್ ಮಾಡ್ತೀವಿ. ಬೇರೆ ಇನ್ನೇನು ಮ್ಯಾಚಿಂಗ್ ಅಷ್ಟು ಬೇಕಾಗೋದಿಲ್ಲ ಲಿವರಲ್ಲಿ. ಸೊ ನಾವು ಬ್ರೈನ್ ಡೆಡ್ ಡೊನೇಷನ್ಗೆ ವೆಯ್ಟ್ ಮಾಡ್ತೀವಿ, ಲಿವಿಂಗ್ ಡೋನರ್ ಇಲ್ಲ ಅಂತಂದರೆ ವೆಯ್ಟಿಂಗ್ ಪೀರಿಯಡ್ 2 ತಿಂಗಳಾರು ಇರ್ಬೋದು, 2 ವರ್ಷನಾರು ಇರ್ಬೋದು. ಆ ಟೈಮಲ್ಲಿ ಅವ್ರನ್ನ ನಾವು ಕಳ್ಕೊಳ್ಳೋ ಚಾನ್ಸ್ ತುಂಬ ಜಾಸ್ತಿ. ಲಿವಿಂಗ್ ಡೋನರ್ ಆದರೆ ಒಂದು ಪ್ರಾಬ್ಲಮ್ ಸಾಲ್ವ್, ಅಂದರೆ ಲಿವರ್ ಅಂತೂ ಇದೆ, ಆದರೆ ಅದರದ್ದು ಲೀಗಲ್ ವರ್ಕ್, ಅಂದರೆ ಅವರು ಇವ್ರಿಗೆ ರಿಲೇಟಿವ್ ಅವರ ಪ್ರೀತಿ ಮೇಲೆ ಇವರು ಲಿವರ್ ಕೊಡ್ತಾ ಇದ್ದಾರೆ ದುಡ್ಡಿಗೆಲ್ಲ, ಅದನ್ನು ಪ್ರೂವ್ ಮಾಡಿ ಜೊತೆಗೆ ಅವ್ರದ್ದು ಲಿವರ್ ಒಪ್ಕೊಳ್ತಾ ಸೇಮ್, ಅಂದರೆ ಉಳಿಯೋ ಲಿವರ್ ಡೋನರ್ಗೆ ಸಾಕಾಗುತ್ತಾ, ತಗೊಳ್ಳೋ ಲಿವರ್ ರೆಸಿಪಿಯೆಂಟಿಗೆ ಸಾಕಾಗುತ್ತಾ, ಅದರದ್ದು ಕ್ಯಾಲ್ಕುಲೇಷನ್ ಎಲ್ಲ ಇರುತ್ತೆ. ಅದೆಲ್ಲ ಆದಮೇಲೆ ಯೂಶಲಿ ವಿತಿನ್ ಎ ವೀಕ್ ಅದು ಮಾಡಿಬಿಡ್ಬೋದು. ಕೆಲವು ಟೈಮ್ ಅರ್ಜೆಂಟ್ ಇರುತ್ತೆ, ಅಕ್ಯೂಟ್ ಲಿವರ್ ಫೇಲ್ಯೂರ್ ಅಂತ ಹೇಳ್ತೀವಿ, ಹೆಪಟೈಟಿಸ್ ಎ, ಇ ಅಥವಾ ವಿಲ್ಸನ್ಸ್ ಡಿಸೀಸ್ ಬೇರೆ ಕಾರಣಗಳಿಂದ ಇರ್ಬೋದು. ಅಂದರೆ ವಿತಿನ್ 1 to 3 ಡೇಸ್ ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗತ್ತೆ. ಅಂಥವರಲ್ಲಿ ಬೇಗ ವರ್ಕಪ್ ಮಾಡಿ ಬೇಗ ಕ್ಲಿಯರೆನ್ಸ್ ತಗೋತೀವಿ. ಓಕೆ ಡಾಕ್ಟರ್, ತಾವೇ ಹೇಳಿದ್ರೆ ಇವಾಗ ತಂದೆ ಮಕ್ಕಳು ಅಥವಾ ಅವ್ರದ್ದಾದರೆ ಬೇಗ ಬ್ಲಡ್ ಗ್ರೂಪ್ ಮ್ಯಾಚ್ ಆಗುತ್ತೆ, ಲಿವರ್ ಕೂಡ ಬೇಗ ಮ್ಯಾಚ್ ಆಗುತ್ತೆ ಅಂತ. ಇನ್ ಕೇಸ್ ತಂದೆಗೆ ಮಗಳು ಕೊಡಬೇಕು ಅಂತ ಏನಾದರೂ ಇದ್ದರೆ ಆಕೆ ಕೊಟ್ಟರೆ ನಂತರದಲ್ಲಿ ಆಕೆಗೇನಾದರೂ ಸಮಸ್ಯೆ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತಾ, ಹೇಗೆ? ಇಲ್ಲ, ಅಂದರೆ ಯೂಶಲಿ ನಾವು ತಗೊಳ್ಳೋದು, ಅಂದರೆ ತಂದೆಗೆ ಮಗಳಿಗೆ ಕೊಡ್ತೀಯಾಳೆ ಅಂದರೆ ರೈಟ್ ಲೋಬ್ ಅಂತ ತಗೋತೀವಿ. ಅಂದರೆ ನಿಯರ್ಲಿ 65% ಲಿವರ್ ತಗೋತೀವಿ. ಮುಂಚೆನೇ ಹೇಳಿದೆ ಲಿವರ್ಗೆ ರೀಜನರೇಟಿವ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ನಾವು 65% ತೊಗೊಂಡ್ರು ವಿತಿನ್ 2 ವೀಕ್ಸ್ ಅದು 80 to 90%, ಪೂರ್ತಿ 100% ಬರದೇ ಇರ್ಬೋದು, 80 to 90% ಆಫ್ ದ ನಾರ್ಮಲ್ ಲಿವರ್ ವಾಲ್ಯೂಮ್ ಬಂದ್ಬಿಡುತ್ತೆ ಅವ್ರಿಗೆ. ಸೊ ಏನೇ ರಿಸ್ಕ್ ಇದ್ದರೂ ಅದು ಆಪ್ರೇಷನ್ ರಿಸ್ಕ್ ಏನು, ರಿಸ್ಕ್ ಟು ಲೈಫ್ ರೈಟ್ ಸೈಡ್ ಲೋಬ್ ತೊಗೊಂಡಾಗ 1 in 300 ಅಂತ ಹೇಳ್ತೀವಿ. ಇದು ವರ್ಲ್ಡ್ ಲಿಟ್ರೇಚರ್. 0.003% ರಿಸ್ಕ್ ಟು ಲೈಫ್, ಅಂದರೆ ಪ್ರಾಣ ಹೋಗ್ಬೋದು ಇವ್ರು ಲಿವರ್ ಕೊಡ್ಲಿಕ್ಕೆ ಹೋದರೆ. ಅಥವಾ ಆಪ್ರೇಷನ್ ಆದಮೇಲೆ ಲಿವರ್ ಫೇಲ್ಯೂರ್, ಅವ್ರಿಗೆ ಉಳಿಸಿರೋ ಲಿವರ್ ಅವ್ರಿಗೆ ಸಾಕಾಗ್ತಾ ಇಲ್ಲ, ಅವರಿಗೆ ಜಾಂಡಿಸು, ಹೋಟೆಲ್ ನೀರು ತುಂಬ್ಕೊಳ್ಳೋದು ಅದೆಲ್ಲ ಶುರು ಆಗೋ ಚಾನ್ಸ್. ಅವರಿದ್ದು ಹೆಲ್ತ್ ಕಂಡೀಷನ್ ಏನಾದರೂ ಈ ಥರ ಇರಬೇಕು ಅನ್ನೋದೇನಾದರೂ ಇದೆಯಾ, ಹೇಗೆ ಡಾಕ್ಟರ್? ಆಪರೇಷನ್ಗಿಂತ ಮುಂಚಿತವಾಗಿ ಸೆಟ್ ನಾವು ತಗೊಳ್ಳೋದು 18 ರಿಂದ 50 ವರ್ಷ. ಓಕೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ 55 ವರ್ಷದ ತನಕ ತಗೋಬೋದು ಲಿವರ್. ಏನೂ ಮೆಡಿಕಲ್ ಪ್ರಾಬ್ಲಮ್ ಇರಬಾರ್ದು, ಇದ್ರೂ ತುಂಬಾ ಮೈಲ್ಡ್ ಕಂಟ್ರೋಲಲ್ಲಿರುತ್ತೆ ಆ ಥರ ಇದ್ದರೆ. ಸೊ ಯಾವುದು ಮೇಜರ್ ಸರ್ಜರಿ ಆಗಿರಬಾರ್ದು. ಸೊ ಈ ಕುಡ್ತಾ ಇದೆಲ್ಲ ಹೆಪಟೈಟಿಸ್ ಬಿ, ಸಿ ಇದೆಲ್ಲ ಏನೂ ಇಲ್ಲದೆ ಹೆಲ್ದಿ ಇದ್ದರೆ ಅಷ್ಟು ಸಾಕು, ಅವರಲ್ಲಿ ತಗೋತೀವಿ. ಬೇಸಿಕಲಿ ಲಿವರ್ ವಾಲ್ಯೂಮ್ಸ್ ಅಡಿಕ್ವೇಟ್ ಆಗಿರಬೇಕು. ಬ್ಲಡ್ ವೆಸಲ್ಸ್, ವ್ಯಾಸ್ಕ್ಯುಲರ್ ಅನಾಟಮಿ ಅಂತ ಹೇಳ್ತೇವೆ, ರೈಟ್ ಸೈಡಿಗೆ ಸಪ್ಲೈ ಮಾಡೋದು ಲೆಫ್ಟ್ ಸೈಡ್ಗೆ ಈ ಥರ ಓವರ್ಲ್ಯಾಪ್ ಇರಬಾರ್ದು. ಆ ಥರ ಇದ್ರೆ ಯೂಶಲಿ ತಗೋಬೋದು. ಬಟ್ ಯೂಶಲಿ 100 ಜನ ಕೊಡೋಕ್ಕೆ ಬಂದರೆ ಒಂದು 40% ರಿಜೆಕ್ಟ್ ಆಗ್ತಾರೆ. ಅಂದರೆ ಫ್ಯಾಟಿ ಲಿವರ್ ಇರುತ್ತೆ, ಅವ್ರಿಗೆ ಫಸ್ಟ್ ಟೈಮ್ ಹೆಪಟೈಟಿಸ್ ಇದೆ ಅಂತ ಗೊತ್ತಾಗುತ್ತೆ, ಬೇರೆ ಇನ್ನೇನೋ ಮೆಡಿಕಲ್ ಪ್ರಾಬ್ಲಮ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವ್ರು ಕೊಡ್ತೀನಿ ಅಂದ ತಕ್ಷಣ ತೊಗೊಳ್ಲಿಕ್ಕಾಗೋದಿಲ್ಲ. ಕರೆಕ್ಟ್. ಇವಾಗ ಅವರೇನಾದರೂ ಕೊಟ್ಟರೆ ಆ ನಂತರದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಏನಾದರೂ ಇರುತ್ತಾ, ಟ್ಯಾಬ್ಲೆಟ್ ಕಂಟಿನ್ಯೂಸ್ ಆಗಿ ತಗೋತಾ ಇರಬೇಕಾಗತ್ತಾ, ಲೈಫ್ ಎಷ್ಟು ಸಮಯದ ನಂತರದಲ್ಲಿ ನಾರ್ಮಲ್ ಆಗುತ್ತೆ? ಅದನ್ನು ಹೇಳಲೇ ಇಲ್ಲ ನಾನು. ಸೊ ಏನೇ ರಿಸ್ಕ್ ಇದ್ದರೂ ಅದು ಡ್ಯೂರಿಂಗ್ ಸರ್ಜರಿ ಆರ್ ವಿತಿನ್ ಫಸ್ಟ್ 2 to 4 ವೀಕ್ಸ್ ಫ್ರಮ್ ಸರ್ಜರಿ. ನಾವು ಅವರನ್ನು ಮ್ಯಾಕ್ಸಿಮಮ್ ಫಾಲೋ ಮಾಡೋದು ಸುಮಾರು ಫಸ್ಟ್ 1 to 3 ಮಂತ್ಸ್ ನೋಡ್ತೇವೆ, ಡಿಪೆಂಡಿಂಗ್ ಆನ್ ದ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಇಲ್ಲ, 1 ತಿಂಗಳಾದಮೇಲೆ ಅವ್ರನ್ನ ನೋಡೋದು ನಿಲ್ಲಿಸ್ಬಿಡ್ತೇವೆ. ಅಂದರೆ ಫಾಲೋ ಅಪ್ ಅಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್. ಅವ್ರ ಜೀವನ ನಾರ್ಮಲಾಗಿ ಕಂಟಿನ್ಯೂ ಮಾಡ್ಬೋದು. ಇದರಿಂದ ಅವ್ರ ಲೈಫ್ ಸ್ಪ್ಯಾನ್ ಕಡಿಮೆ ಆಗೋದು ಏನಿಲ್ಲ. ಈ 1 ತಿಂಗಳಿಗೆ ಕಡಿಮೆ ದಾಟಾಯಿತು, ಏನೂ ಪ್ರಾಬ್ಲಮ್ ಇಲ್ಲ, ಮುಂದೆ ಇದರಿಂದ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಬರೋ ಚಾನ್ಸ್ ತುಂಬಾ ಕಡಿಮೆ. ಲೈಫ್ ನಾರ್ಮಲ್ ಆಗಿರುತ್ತೆ, ಅವ್ರಿಗೇನು ಲೈಫ್ ಲಾಂಗ್ ಏನು ಮೆಡಿಸಿನ್ಸು ಏನು ತಗೊಳ್ಳೋ ಅಗತ್ಯ ಇಲ್ಲ. ಓಕೆ ಡಾಕ್ಟರ್, ಟ್ರಾನ್ಸ್ಪ್ಲಾಂಟ್ನ ನಂತರದಲ್ಲಿ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಜೊತೆಗೆ ಅವ್ರು ರಿಕವರ್ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ, ಟ್ಯಾಬ್ಲೆಟ್ಸ್ ಅಂಥದ್ದೇನಾದರೂ ಕಂಟಿನ್ಯೂಸ್ ಆಗಿ ಇರುತ್ತಾ, ಹೇಗೆ ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮತ್ತೆ ಮಾಡ್ತಾ ಇರಬೇಕು? ಹೌದು, ಅಂದರೆ ಇದು ಸಿಂಗಲ್ ಟೈಮ್ ಪ್ರೊಸೀಜರ್ ಅಂತ ಆಗೋದಿಲ್ಲ. ಅಂದರೆ ಈಗ ಗಾಲ್ ಬ್ಲಾಡರ್ ಆಪ್ರೇಷನ್ ಆಯಿತು, ಹರ್ನಿಯಾ ಆಪ್ರೇಷನ್ ಆಯಿತು, ಸೊ ಒಂದ್ಸಲಿ ಬಂದರೂ ಮಾಡಿಸ್ಕೊಂಡು ಹೋದ್ರು ಮತ್ತೆ ಡಾಕ್ಟರ್ ಮೀಟ್ ಆಗೋ ಅವಶ್ಯಕತೆನೂ ಇಲ್ಲ. ಇದು ಆ ಥರ ಆಗೋದಿಲ್ಲ. ಡಾಕ್ಟ್ರ್ ಇನ್ ಜೀವಮಾನ ಪೂರ್ತಿ ಅಟ್ಲೀಸ್ಟ್ ಎವ್ರಿ 3 ಮಂತ್ಸ್ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇರಬೇಕು, ನೋಡ್ತಾ ಇರಬೇಕು. ಅಂದರೆ ಯೂಶಲಿ ಏನಾಗುತ್ತೆ, ಫಸ್ಟ್ 1 to 7 ಡೇಸ್ ICU ಅಲ್ಲೇ ಇರ್ತಾರೆ ಟ್ರಾನ್ಸ್ಪ್ಲಾಂಟ್ ಆದಮೇಲೆ. ಸುಮಾರು ಟೈಮ್ ವೆಂಟಿಲೇಟ್ರಿಂದ ಹೊರಗೆ ಬಂದುಬಿಡ್ತಾರೆ, ಅಥವಾ ಫಸ್ಟ್ ಅಥವಾ ಸೆಕೆಂಡ್ ಡೇಯಲ್ಲಿ ವೆಂಟಿಲೇಟ್ರಿಂದ ಹೊರಗೆ ಬರ್ತಾರೆ. ಅದಾದಮೇಲೆ ಗ್ರ್ಯಾಜುವಲ್ ಇಂಪ್ರೂವ್ ಆದಮೇಲೆ BP ಎಲ್ಲ ಸೆಟ್ ಆದಮೇಲೆ ವಾರ್ಡಿಗೆ ಶಿಫ್ಟ್ ಆಗ್ತಾರೆ. ಅಲ್ಲೊಂದು 2 ರಿಂದ 3 ವಾರ ಇರ್ಬೋದು. ಸುಮಾರು ಜನ ತುಂಬ ಸ್ಟೇಬಲ್ ಆಗಿರ್ತಾರೆ, 2-3 ದಿನ ICU ಅಲ್ಲಿದ್ದು 10 ದಿನ ವಾರ್ಡಲ್ಲಿದ್ದು ಮನೆಗೆ ಹೋಗೋದು ಉಂಟು.
ಇನ್ನು ಕೆಲವರು 3 ತಿಂಗಳು ಇರೋದು ಉಂಟು. ಅದು ಬೇರೆ ಇಶ್ಯೂ, ಅಂದರೆ ಔಟ್ಲೈಯರ್ಸ್ ಅಂತ ಹೇಳ್ತೇವೆ. ಬಟ್ ನಾರ್ಮಲಿ ಒಂದು 7 ದಿನ ಐ ಸಿ ಯು ಇರ್ತಾರೆ, 1 ತಿಂಗಳು ಹಾಸ್ಪಿಟ್ಲಲ್ಲಿ ಇರ್ತಾರೆ ಟೋಟಲ್. ಆವಾಗ ಫಸ್ಟ್ ವರ್ಷ ತುಂಬ ಮೆಡಿಸಿನ್ಸ್ ಇರುತ್ತೆ ಅವ್ರಿಗೆ. ನಮ್ಮ ಬಾಡಿ ಬೇರೆಯವರ ಆರ್ಗನನ್ನು ಆಕ್ಸೆಪ್ಟ್ ಮಾಡೋದಿಲ್ಲ, ರಿಜೆಕ್ಷನ್ ಅಂತ ಹೇಳ್ತೀವಿ, ಅದು ರಿಜೆಕ್ಟ್ ಮಾಡಿಬಿಡುತ್ತೆ. ಸೊ ಆ ರಿಜೆಕ್ಷನ್ ಮಾಡದೇ ಇರಲಿ ಅಂತ ನಾವು ಮೆಡಿಸಿನ್ಸ್ ಕೊಡ್ತಿರ್ತೀವಿ, ಇಮ್ಯುನೋ ಸಪ್ರೆಷನ್ ಅಂತ. ನಮ್ಮ ಬಾಡಿ ಡಿಫೆನ್ಸ್ ಸಿಸ್ಟಮನ್ನು ನಾವೇ ಸಪ್ರೆಸ್ ಮಾಡ್ತಾ ಇರ್ತೀವಿ, ಸೊ ದಟ್ ಲಿವರ್ ರಿಜೆಕ್ಟ್ ಆಗೋದು ಬೇಡಪ್ಪ ಅಂತ. ಆದರೆ ಅದು ಸ್ಪೆಸಿಫಿಕ್ಕಾಗಿ ಲಿವರ್ಗೆ ನೋಡೋದಿಲ್ಲ, ಬೇರೆ ಎಲ್ಲ ಇನ್ಫೆಕ್ಷನ್ಗೂ ನಾವು ಪ್ರೋನ್ ಆಗೋಗಿರ್ತೇವೆ. ಸೊ ಅದು ಪ್ರಿಡಾಮಿನೆಂಟ್ಲಿ ಫಸ್ಟ್ 6 to 12 months ಅದು ಜಾಸ್ತಿ. ಸೊ 12 months ಆದಮೇಲೆ ಟಿಪಿಕಲಿ 1 ರಿಂದ 2 ಮಾತ್ರೆ ತಗೋತಾ ಇರ್ತಾರೆ ಅವರು. ನೀವು ಹೊರಗಡೆಯಿಂದ ಅವ್ರು ಮುಂಚೆ ನೋಡಿಲ್ಲ ಅಂತಂದರೆ ಅವ್ರು ಟ್ರಾನ್ಸ್ಪ್ಲಾಂಟ್ ಆಗಿದೆಯಾ ಇಲ್ಲ ನಿಮಗೆ ಗೊತ್ತೂ ಆಗೋದಿಲ್ಲ. ಸೊ ಯಾಕೆಂದರೆ ಪ್ರೊಟೆಕ್ಷನ್ನು ಅಷ್ಟು ಬೇಕಾಗೋದಿಲ್ಲ, ಆಲ್ಮೋಸ್ಟ್ ನಾರ್ಮಲ್ ಲೈಫ್ ಇರುತ್ತೆ ಅದು. ಲಿವರ್ ಫೇಲ್ಯೂರ್ ಬಗ್ಗೆ ಹೇಳೋದಾದರೆ ಇದಕ್ಕೆ ಬೇರೆ ಯಾವೆಲ್ಲ ಟ್ರೀಟ್ಮೆಂಟ್ಗಳು ಇರುತ್ತೆ, ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ? ಅಂದರೆ ಟ್ರಾನ್ಸ್ಪ್ಲಾಂಟಲ್ಲೇ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂತ ತೊಗೊಂಡ್ರೆ, ಇಲ್ಲ ರೋಬೋಟಿಕ್ ಸರ್ಜರಿ ಅಥವಾ ಮಿನಿಮಲ್ ಆಕ್ಸೆಸ್ ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋಟಿಕ್ ಸರ್ಜರಿ, ಪರ್ಟಿಕ್ಯುಲರ್ಲಿ ಡೋನರಲ್ಲಿ, ಈಗ ಯಾರಿಂದ ಲಿವರ್ ತಗೋತೀವಿ ಅವರಿಂದ ಅದಿರ್ಬೋದು. ಅಥವಾ ತುಂಬ ರೇರ್ಲಿ ಅಂದರೆ ಕೆಲವು ಫ್ಯೂ ಸೆಂಟರ್ಸಲ್ಲಿ ಇನ್ ದ ವರ್ಲ್ಡ್ ಈವನ್ ರೆಸಿಪಿಯೆಂಟ್ ಯಾರು ಪೇಷಂಟ್ ಇರ್ತಾರೋ ಅವ್ರದ್ದು ರೋಬೋಟಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಅದೇನು ಸ್ಟ್ಯಾಂಡರ್ಡ್ ಆಫ್ ಕೇರ್ ಅಲ್ಲ, ಬರೀ ಎಲ್ಲೆಲ್ಲೋ ಆಗ್ತಾ ಇದೆ ಅಷ್ಟೆ. 1. 2, ಕೆಲವರು ಲಿವರ್ ಕ್ಯಾನ್ಸರಿಂದ ಟ್ರಾನ್ಸ್ಪ್ಲಾಂಟಿಗೆ ಬರ್ತಾರೆ. ಯಾಕೆಂದರೆ ಈ ಥರ ಹಾಳಾಗಿದ್ದ ಲಿವರಲ್ಲೇ ಕ್ಯಾನ್ಸರ್ ಉತ್ಪತ್ತಿ ಆಗೋದು. ಆಗ ಪೂರ್ತಿ ಲಿವರನ್ನು ಚೇಂಜ್ ಮಾಡಿದ್ರೆ ಕ್ಯಾನ್ಸರು ಟ್ರೀಟ್ಮೆಂಟ್ ಆಗುತ್ತೆ, ಈ ಹಾಳಾಗಿರೋ ಲಿವರ್ ಟ್ರೀಟ್ಮೆಂಟು ಆಗುತ್ತೆ ಎಟ್ ಎ ಟೈಮ್. ಸೊ ಆ ಥರ ಇದ್ದಾಗ ಅವರಲ್ಲಿ ಕೆಲವ್ರಿಗೆ ಕ್ಯಾನ್ಸರ್ ಅಡ್ವಾನ್ಸ್ ಸ್ಟೇಜಲ್ಲಿ ಇರುತ್ತೆ, ಅವ್ರಿಗೆ ಇಮ್ಯುನೋಥೆರಪಿ ಅಥವಾ ರೇಡಿಯೋಥೆರಪಿ ಅಂತೆಲ್ಲ ಕೊಡ್ತೇವೆ, ಅದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿದೆ. ಸೊ ಅವರು ಟ್ರಾನ್ಸ್ಪ್ಲಾಂಟಿಗೆ ಅಮೆನಬಲ್ ಆಗ್ತಾರೆ, ಆಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಮಕ್ಕಳಲ್ಲೂ ಕೂಡ ಲಿವರ್ ಪ್ರಾಬ್ಲಮ್ ಕಾಣಿಸುವಂಥ ಚಾನ್ಸಸ್ ಇರುತ್ತೆ ಅಂತ ತಾವು ಹೇಳಿದ್ರಿ, ಅವರಿಗೆ ಟ್ರಾನ್ಸ್ಪ್ಲಾಂಟ್ ಆಗುತ್ತಾ ಡಾಕ್ಟರ್? ಆಗುತ್ತೆ, ಖಂಡಿತ ಆಗುತ್ತೆ. ಅವ್ರದ್ದು ಹೆಲ್ತ್ ಕಂಡೀಷನ್ ಹೆಂಗಿರ್ಬೇಕು? ಯಾಕಂತಂದರೆ ಪೋಷಕರಿಗೆ ಸಾಮಾನ್ಯವಾಗಿ ಟೆನ್ಷನ್ ಇದ್ದೇ ಇರುತ್ತೆ ಮಕ್ಕಳ ಭವಿಷ್ಯದ ಬಗ್ಗೆ. ತಾವೇ ಹೇಳಿದ್ರಿ ಒಂದ್ಸಲ ಲಿವರ್ ಆಪರೇಷನ್ ಏನಾದರೂ ಟ್ರಾನ್ಸ್ಪ್ಲಾಂಟ್ ಏನಾದರೂ ಆದರೆ ಲೈಫ್ ಟೈಮ್ ಅವರು ಡಾಕ್ಟರ್ ಜೊತೆ ಇರಬೇಕಾಗತ್ತೆ ಅಂತ. ಸೊ ಮಕ್ಕಳಿಗೆ ಜೊತೆ ಏನು ಇರಬೇಕಾಗಿಲ್ಲ, ಅಂದರೆ ಯೂಶಲಿ ಹೇಳೋದು ಟಿಪಿಕಲಿ ಎವ್ರಿ 3 to 6 months ಡಿಪೆಂಡಿಂಗ್ ಆನ್ ಹೆಂಗೆ ಇಂಪ್ರೂವ್ ಆಗಿದ್ದಾರೆ. ಐಡಿಯಲಿ ಒನ್ಸ್ ಇನ್ 3 months ಎಲ್ಲ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಸುಮಾರು ಜನ ತುಂಬ ದೂರದಲ್ಲಿರ್ತಾರೆ, ಅವರು ಸುಮ್ಮನೆ ವಾಟ್ಸಪ್ ಮೆಸೇಜ್ ನಮಗೆ ರಿಪೋರ್ಟ್ ಕಳಿಸ್ತಾರೆ, ಎಲ್ಲ ನಾರ್ಮಲ್ ಇದೆ ಅಂದರೆ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತೇವೆ. ಸುಮಾರು ಜನ ಸಿಟಿಯಲ್ಲಿರ್ತಾರೆ, ಅವ್ರು ಬಂದು ನೋಡಿಕೊಂಡು ಏನಾದ್ರು ಪ್ರಾಬ್ಲಮ್ ಇದ್ದರೆ ತೋರಿಸ್ಕೊಂಡು ಹೋಗ್ತಾರೆ. ಸೊ ಇದು ಯೂಶಲ್. ಮಕ್ಕಳಲ್ಲಿ ಇನ್ನೂ ಬೇಗ ಆಕ್ಸೆಪ್ಟ್ ಆಗುತ್ತೆ ಲಿವರು, ಅಂದರೆ ರಿಕವರಿ ಆಸ್ ಸಚ್ ಎನಿ ಸರ್ಜರಿ ಇರ್ಬೋದು, ಅದು ತುಂಬಾ ಇಂಪ್ರೂವ್ಡ್ ಇರುತ್ತೆ ಮಕ್ಕಳಲ್ಲಿ. ಆದರೆ ಲೈಫ್ ಲಾಂಗ್ ಫಾಲೋಅಪಲ್ಲಿ ಇರಬೇಕು. ಓಕೆ ಡಾಕ್ಟರ್, ಇವಾಗ ಮಕ್ಕಳಿಗೆ ಟ್ರಾನ್ಸ್ಪ್ಲಾಂಟ್ ಏನಂತಂದರೆ ಅವರೇ ಏಜ್ನ ಅವ್ರನ್ನೇ ಹುಡುಕ್ಬೇಕಾಗತ್ತೆ ಅಥವಾ ದೊಡ್ಡವರು ಕೂಡ ಕೊಡ್ಬೋದು? ದೊಡ್ಡವ್ರು ಕೊಡ್ಬೋದು, ಅಂದರೆ ಯೂಶಲಿ ಅಪ್ಪನೋ ಅಮ್ಮನೋ ಕೊಡೋದು, ಸಾರಿ ಉಲ್ಟಾ ಅಮ್ಮನೂ ಇಲ್ಲ ಅಪ್ಪನೋ ಕೊಡೋದು. ಅಂದರೆ ಲಿವರ್ದು ಒಂದು 25% ತಗೋತೀವಿ, ಕೆಲವು ಟೈಮ್ ಅದೇ ಜಾಸ್ತಿ ಆಗುತ್ತೆ ಅವ್ರ ಹೊಟ್ಟೆ ತುಂಬ ಪುಟ್ಟದಿರುತ್ತಲ್ಲ, ಆ ತಗೊಂಡಿದ್ದ ಲಿವರಲ್ಲೇ ತಗೊಳ್ಳೋದೇ ಒಂದು 25% ತಗೊಂಡಿರ್ತೀವಿ, ಅದರಲ್ಲೇ ಸುಮಾರು ಕಡಿಮೆ ಮಾಡಿ ಅವರಲ್ಲಿ ಹಾಕಬೇಕಾಗುತ್ತೆ. ಜೊತೆಗೆ ಅವ್ರದ್ದು ಬ್ಲಡ್ ವೆಸಲ್ಸು ತುಂಬ ಚಿಕ್ಕದಿರುತ್ತೆ ದೊಡ್ಡವ್ರಿಗೆ ಹೋಲಿಸ್ಕೊಂಡ್ರೆ. ಸೊ ಹಾಗಾಗಿ ಅದು ಸ್ವಲ್ಪ ಚಾಲೆಂಜ್ ಇರುತ್ತೆ ಅದನ್ನು ಜೋಡಣೆ ಮಾಡೋದು. ಅಂದರೆ ನೆಕ್ಸ್ಟ್ ಅವ್ರ ಮಕ್ಕಳು ನಾರ್ಮಲ್ ಆಗಿ ಇರಬಹುದು, ಸ್ಕೂಲಿಗೆ ಹೋಗ್ಬೋದು, ಆಟ ಆಡ್ಬೋದು ಅಂಥದ್ದೆಲ್ಲ. ಅಂದರೆ ಕೆಲವು ಟೈಮ್ ಹೆಪಟೈಟಿಸಿಂದ ಆಗುತ್ತೆ, ಹೆಪಟೈಟಿಸ್ ಎ ಅಥವಾ ಇ ಇಂದ, ಅಥವಾ ಮೆಟಬಾಲಿಕ್ ಯಾವ್ದಾದ್ರು. ಈಗ ಹೆಪಟೈಟಿಸ್ ಎ ಇ ಆದರೆ ಅದು ಬರೀ ಅವರಿಗಷ್ಟೇ ಸೀಮಿತ, ಅವ್ರ ಮಕ್ಳಿಗೆ ಆಗೋ ಚಾನ್ಸ್ ತುಂಬ ಕಡಿಮೆ. ಆದರೆ ಕೆಲವು ಡಿಸೀಸ್, ಜೆನೆಟಿಕ್ ಡಿಸೀಸ್ ಇರುತ್ತೆ, ವಿಲ್ಸನ್ಸ್ ಡಿಸೀಸ್ ಅಥವಾ ಬಿಲಿಯರಿ ಅಟ್ರೆಸಿಯಾ, ಇನ್ಯಾವುದೋ ಮೆಟಬಾಲಿಕ್ ಡಿಸೀಸ್ ಇರುತ್ತೆ, ಅವು ಅವ್ರ ಮಕ್ಳಿಗೂ ಬರೋ ಚಾನ್ಸ್ ಇರಬಹುದು, ಬಂದೇ ಬರುತ್ತೆ ಅಂತೇನಿಲ್ಲ. ಸೊ ಬರೋ ಚಾನ್ಸ್ ಇರ್ಬೋದು, ಅದು ಅವ್ರಿಗೆ ಗೊತ್ತಿದ್ರೆ ಬೆಟರ್. ಅದು ಯೂಶಲಿ ಗೊತ್ತಿರುತ್ತೆ, ಅಷ್ಟೇ ಎಜುಕೇಶನ್. ಇನ್ ಕೇಸ್ ಅವರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ರೆ ಮುಂದೆ ನನಗೆ ಬರುವಂತ ಚಾನ್ಸಸ್ ಏನಾದ್ರು ಇರುತ್ತೆ ಅನ್ನುವಂತ ಭಯ ಇದ್ರೆ ಅವರಿಗೆ ಆ ತರ ಕಡಿಮೆ. ಅದು ಯೂಶಲಿ ಲಿವರ್ ಮ್ಯಾನಿಫೆಸ್ಟ್ ಮಾಡಿಬಿಡುತ್ತೆ. ತಾವು ನೋಡಿರುವಂಥ ಸ್ಪೆಷಲ್ ಕೇಸಸ್ ಬಗ್ಗೆ ಹೇಳೋದಾದರೆ? ನಾವು ಎಲ್ಲ ಕೇಸನ್ನು ಸ್ಪೆಷಲ್ ಆಗಿ ನೋಡ್ತೀವಿ, ಯಾಕೆಂದರೆ ಟ್ರಾನ್ಸ್ಪ್ಲಾಂಟ್ ಆಲ್ಮೋಸ್ಟ್ ಡೈಲಿ, ಅಂದರೆ ದಿನಕ್ಕೆ 2-3 ಆ ಥರ ಆಗೋ ಚಾನ್ಸ್ ಕಡಿಮೆ. ಅಂದರೆ ಬೆಸ್ಟ್ ಆಫ್ ದಿ ಸೆಂಟರ್ಸಲ್ಲೂ ಅರೌಂಡ್ 250-300 ಈವನ್ ಇಂಡಿಯಾದಲ್ಲೂ ಆಗ್ತಿದೆ. ಬೆಂಗಳೂರಲ್ಲಿ ಅರೌಂಡ್ 50 to 100 ಪರ್ ಇಯರ್ ಆಗುವಂಥದ್ದು. ಸೊ ಹಾಗಾಗಿ ಎಲ್ಲ ಸ್ಪೆಷಲ್ ಆಗಿರುತ್ತೆ. ಡಾಕ್ಟರ್, ತಾವಾಗ ಹೇಳಿದ್ರಿ ಈ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ನಾವು ಅಬ್ಸರ್ವೇಷನ್ ಮಾಡಿ ಆಲ್ಮೋಸ್ಟ್ 2 months ಆಗಬಹುದು ಈ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ. ಅಂದರೆ ಇವಾಗ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ನಿರ್ಧರಿಸಿದ್ರೆ ತಕ್ಷಣಕ್ಕೆ ಈ ಹಾರ್ಟ್ ಸರ್ಜರಿ ಥರ ನಾಳೆನೇ ಮಾಡ್ತೀವಿ ಅನ್ನೋದು ಇಲ್ವಾ?
ಇಲ್ಲ, ಅಂದರೆ ನಮಗೆ ರೇಟ್ ಲಿಮಿಟಿಂಗ್ ಸ್ಟೆಪ್ ಆರ್ಗನ್ ಸಿಗಬೇಕಲ್ಲ. ಓಕೆ, ಅಂದರೆ ಅದು ಮೊದಲೇ ಡೋನರ್ಸ್ ನಿಮಗೆ ಫಿಕ್ಸ್ ಆಗಿರ್ತಾರೆ. ಲಿವಿಂಗ್ ಡೋನರ್ ಆದ್ರೆ ಓಕೆ, ಬ್ರೈನ್ ಡೆಡ್ ಡೋನರ್ ಸಿಗಬೇಕು ಅಂತಂದ್ರೆ ಅದು ಪ್ಲ್ಯಾನ್ಡ್ ಯಾರು ಮಾಡೋಕ್ಕಾಗಲ್ಲ. ನಮ್ಮ ಗೌರ್ಮೆಂಟ್ ಕರ್ನಾಟಕದೊಂದು ಜೀವ ಸಾರ್ಥಕತೆ ಅಂತಿದೆ, ಆಟೋನಾಮಸ್ ಬಾಡಿ. ಎಲ್ಲ ಹಾಸ್ಪಿಟ್ಲಿಂದ ಯಾವ್ದ್ಯಾವ್ದು ನಾವು ಲಿವರ್ ಫೇಲ್ಯೂರ್ ಪೇಷಂಟ್ ನೋಡ್ತೀವಿ ಅದಕ್ಕೆ ರಿಜಿಸ್ಟರ್ ಆಗುತ್ತೆ. ಸೀರಿಯಲ್ ವೈಸ್ ಅವರು ಅಲಾಟ್ ಮಾಡ್ಕೊಂಡು ಹೋಗ್ತಾರೆ. ಬ್ರೈನ್ ಡೆಡ್ ಪೇಷಂಟ್ ಡಿಕ್ಲೇರ್ ಆದಂಗೆ ಅವರು ಅಲಾಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಿಮ್ಮ ಪೇಷಂಟ್ಗೆ ಯಾವ್ದು ಬರುತ್ತೆ ನಿಮಗೂ ಗೊತ್ತಾಗಲ್ಲ, ಕನ್ಸಲ್ಲೂ ಬೀಳೋದಿಲ್ಲ. ಸೊ ಅದಕ್ಕೆ ಅವರು ಫುಲ್ ಎವ್ಯಾಲ್ಯೂಯೇಟ್ ಮಾಡಿ ರೆಡಿಯಾಗಿರ್ತೇವೆ. ಸೊ ಯಾವಾಗ ಆರ್ಗನ್ ಸಿಗುತ್ತೆ ಅವ್ರು ಇಮಿಡಿಯೇಟಾಗಿ ಬರಬೇಕು, ಏನು ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕು, ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬೇಕು. ಕೊನೆಯದಾಗಿ ಜನರಿಗೆ ಲಿವರ್ನ ಇಂಪಾರ್ಟೆನ್ಸ್ ಬಗ್ಗೆ ಹೇಳೋದಾದರೆ? ಲಿವರ್ನ ಇಂಪಾರ್ಟೆನ್ಸ್ ಹೇಳೋದಾದರೆ ಲಿವರ್ ತುಂಬ ಒಳ್ಳೆ ಆರ್ಗನ್, ಅದನ್ನೇ ಅದು ರಿಪೇರು ಮಾಡ್ಕೊಳ್ಳುತ್ತೆ, ತುಂಬ ಫಂಕ್ಷನ್ ಮಾಡುತ್ತೆ. ಅಂದರೆ ಮೊಬೈಲ್ಗೆ ಆಲ್ಮೋಸ್ಟ್ ಬ್ಯಾಟ್ರಿ ಇದ್ದಂಗೆ, ಲಿವರ್ ಇಲ್ಲ ಅಂತಂದರೆ ಇರಲಿಕ್ಕೆ ಆಗೋದಿಲ್ಲ. ಅಂದರೆ ಕ್ರಿಟಿಕಲ್ ಮಾಸ್ ಒಂದು ಇರಲೇಬೇಕು ಯಾರಿಗೇ ಆದರೂ, ಪೂರ್ತಿ ಲಿವರ್ ಇಲ್ಲ ಅಂತಂದ್ರೆ. ಸೊ ಲಿವರನ್ನು ಹೆಂಗೆ ನೋಡ್ಕೊಳ್ಳೋದು, ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ಕೊಳ್ಳಿ, ಕಾರ್ಬೋಹೈಡ್ರೇಟ್ ಜಾಸ್ತಿ ತಿನ್ನಬೇಡಿ, ಈ ಡಯಾಬಿಟೀಸ್, ಬ್ಲಡ್ ಪ್ರೆಷರ್, ಥೈರಾಯ್ಡ್ ಇದೆಲ್ಲ ಇದ್ದರೆ ಅದಕ್ಕೆ ಚೆನ್ನಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಹೆಪಟೈಟಿಸ್ ಬಿ, ಸಿ ಅದೇನಾದ್ರು ಗೊತ್ತಾದರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳಿ. ರೆಗ್ಯುಲರಾಗಿ ಅಲ್ಟ್ರಾಸೌಂಡ್ ಅಂದರೆ ಲಿವರ್ ಫೇಲ್ಯೂರ್ ಆಗಿದೆ ಅದರ ಕಂಟ್ರೋಲ್ ಇದೆ ಅಂದರೆ ರೆಗ್ಯುಲರಾಗಿ ಲಿವರ್ ಫಂಕ್ಷನ್ ಟೆಸ್ಟು, ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡು ಡಾಕ್ಟರ್ಸನ್ನು ಮೀಟ್ ಆಗ್ತಾಯಿರಿ. ಸೊ ಈ ಥರ ಎಲ್ಲ ಮಾಡಿದಾಗ ಅಟ್ಲೀಸ್ಟ್ ಫೇಲ್ಯೂರ್ನ ಅವಾಯ್ಡ್ ಮಾಡ್ಬೋದು. ಫೇಲ್ಯೂರ್ ಅಂದರೆ ಕ್ರಾನಿಕ್ ಲಿವರ್ ಡಿಸೀಸ್ ಬಂದಿದೆ ಅಂತಂದರೆ ಅಟ್ಲೀಸ್ಟ್ ಡಿಕಾಂಪೆನ್ಸೇಷನ್ ಪ್ರಿವೆಂಟ್ ಮಾಡ್ಬೋದು ಆದಷ್ಟು. ಥ್ಯಾಂಕ್ ಯು ಡಾಕ್ಟರ್, ಲಿವರ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಮಸ್ಕಾರ. ಇನ್ನು ವೀಕ್ಷಕರೇ, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾವೇರಿ ಹಾಸ್ಪಿಟಲ್, ಓಲ್ಡ್ HAL ಏರ್ಪೋರ್ಟ್ ರೋಡ್, ಮುನೇನಕೊಳಲು ಮುಖ್ಯ ರಸ್ತೆ, ಮಾರತಳ್ಳಿ, ಬೆಂಗಳೂರು 560037. ದೂರವಾಣಿ ಸಂಖ್ಯೆ 08041804180. ಮತ್ತೊಂದು ಸಂಖ್ಯೆ 08068066806. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.